ಗುರುಭ್ಯೋ ನಮಃ. ನಾನು ಮಧು ಆರ್ಕೆ ಅಂತೇಳಿ. ನಾನು ಕಳೆದ 10 ತಿಂಗಳಿಂದ ಶಿವಮ್ ಗುರುಕುಲದಲ್ಲಿ ಜ್ಯೋತಿಷಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೇನೆ. ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ಆಸ್ಟ್ರಾಲಜಿಲಿ, ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಈ ಗ್ರೋತ್ ಮೆಜರ್ಸ್ ನ ಸ್ಟಡಿ ಮಾಡೋಣ. ಅಂದ್ರೆ ಯಾವ್ದಾವ್ದು ಗ್ರೋತ್ ಮೆಜರ್ಸ್ ನ ನಾವು ನೋಡ್ಬೇಕಾಗತ್ತೆ. ಒಂದು ಕಂಪ್ನಿ ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೋಬೇಕಂತಂದ್ರೆ ಯಾವ್ಯಾವ ಗ್ರೋತ್ ಮೆಜರ್ಸ್ ನ ಸೆಲೆಕ್ಟ್ ಮಾಡ್ಬೇಕು. ನಿನ್ನೆ ನಾವು ಪ್ರಾಫಿಟ್ ಮೆಜರ್ಸ್ ನ ನೋಡಿದ್ವಿ, ಪ್ರಾಫಿಟ್ ಯಾವ ರೀತಿ ನೋಡ್ಬೇಕಾಗತ್ತೆ ಅಂತೇಳಿ. ಇವತ್ತು ನಾವು ಗ್ರೋತ್ ಮೆಜರ್ಸ್ ಅಂದ್ರೆ ಆ ಕಂಪ್ನಿಗೆ ಯಾವ ರೀತಿ ಗ್ರೋತ್ ಇದೆ, ಯಾವುದೇ ಒಂದಕ್ಕೆ ನಾವು ಹೂಡಿಕೆ ಮಾಡಿದ್ರೆ ಆ ಕಂಪ್ನಿ ಚೆನ್ನಾಗಿ ಬೆಳವಣಿಗೆ ಆದ್ರೆ ನಮ್ಮ ಸ್ಟಾಕ್ ಪ್ರೈಸ್ ಕೂಡ ನಾವೇನ್ ಹೂಡಿಕೆ ಮಾಡಿದ್ವಿ ಅದು ನಮ್ಗೆ ಲಾಭ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಕಂಪ್ನಿ ಹೂಡಿಕೆ ಮಾಡಿದಾಗ ಆ ಕಂಪ್ನಿ ಹೂಡಿಕೆ ಮಾಡಕ್ ಮುಂಚೆ ಅದು ನಮ್ಗೆ ಎಷ್ಟು ಆಪರ್ಚುನಿಟಿ ಇದೆ ಗ್ರೋತ್ಗೆ, ಬೆಳವಣಿಗೆಗೆ ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ಈ ಗ್ರೋತ್ ಮೆಜರ್ಸ್ ಯಾವ್ದಾವ್ದೆಲ್ಲ ನೋಡ್ಬೇಕಾಗುತ್ತೆ ಅಂತಂದ್ರೆ, ಮತ್ತೆ ಯಾಕೆ ನೋಡ್ಬೇಕು ಅಂತಂದ್ರೆ ಅದು ಗ್ರೋತ್ ಟ್ರಾಜೆಕ್ಟರಿ ಮತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ನ ಮಾಡೋದಕ್ಕೆ, ಮತ್ತೆ ಲಾಂಗ್ ಟರ್ಮ್ ಸಕ್ಸಸ್ ನ ನೋಡ್ಬೇಕು ಅಂತಂದ್ರೆ ಈ ಗ್ರೋತ್ ಮೆಜರ್ಸ್ ನ ನೋಡ್ಲೇಬೇಕಾಗುತ್ತೆ. ಈ ಗ್ರೋತ್ ಮೆಜರ್ಸ್ ಯಾವ್ಯಾವ್ದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತೀವಿ ಅದನ್ನ ನೋಡ್ಬೇಕಾದ್ರೆ ಅಂತಂದ್ರೆ, ಒಂದು ಸೇಲ್ಸ್, ಮತ್ತೆ ಅರ್ನಿಂಗ್ ಗ್ರೋತ್ ರೇಟ್ಸ್, ಮತ್ತೆ ಕ್ಯಾಶ್ ಫ್ಲೋ ಡೈನಮಿಕ್ಸ್, ಮತ್ತೆ ಮಾರ್ಕೆಟ್ ಶೇರ್ ಎಕ್ಸ್ಪಾನ್ಷನ್ಸ್. ಈ ತರ ತುಂಬಾ ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ಬೇರೆ ಬೇರೆ ಇನ್ಸೈಟ್ಸ್ ನ ನೋಡ್ಬೇಕಾಗತ್ತೆ. ಆ ಕಂಪ್ನಿದು ಈ ತರ ಸೇಲ್ಸ್ ಯಾವ ರೀತಿ ಇದೆ, ಅರ್ನಿಂಗ್ ಗ್ರೋತ್ ಯಾವ ರೀತಿ ಇದೆ, ಮತ್ತೆ ಅವ್ರ ಕ್ಯಾಶ್ ಫ್ಲೋ ಡೈನಮಿಕ್ಸ್. ಕ್ಯಾಶ್ ಫ್ಲೋ ಅಲ್ಲೇ ಮತ್ತೆ 3 ತರ ಇದೆ ನಮ್ಗೆ: ಆಪರೇಟಿಂಗ್ ಕ್ಯಾಶ್ ಫ್ಲೋ, ಮತ್ತೆ ಇನ್ವೆಸ್ಟಿಂಗ್, ಮತ್ತೆ ಫೈನಾನ್ಸಿಂಗ್. ಈ ತರ ಅದನ್ನ ಎಲ್ಲಾನು ನಾವು ಕನ್ಸಿಡರ್ ಮಾಡಿ ಅದನ್ನ ಓವರ್ ಆಲ್ ಆಗಿ ನಾವು ಅದನ್ನ ನೋಡಿದಾಗ ಅದಕ್ಕೆ ನಮ್ಗೆ ಆಪರ್ಚುನಿಟಿ ಯಾವ ರೀತಿ ಇದೆ ಬೆಳವಣಿಗೆಗೆ ಅನ್ನೋದನ್ನ ನಾವು ನೋಡ್ಕೋಬಹುದು. ಮತ್ತೆ ಏನಾದ್ರೂ ರಿಸ್ಕ್ಗಳು ಕೂಡ ಅದರಲ್ಲಿ ಇದ್ರೆ ನಮ್ಗೆ ಐಡೆಂಟಿಫೈ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ 6 ಪ್ಯಾರಾಮೀಟರ್ಸ್ ಇದೆ. ಅದರಲ್ಲಿ ಮೊದಲನೇದು ಸೇಲ್ಸ್ ಗ್ರೋತ್ ರೇಟ್ ಅಂತೇಳಿ, ಎರಡನೇದು ಅರ್ನಿಂಗ್ ಗ್ರೋತ್ ರೇಟ್ ಅಂತೇಳಿ, ಮೂರನೇದು ಪ್ರಾಫಿಟ್ ಗ್ರೋತ್ ರೇಟ್ ಅಂತೇಳಿ, ನಾಲ್ಕನೇದು CAGR ಅಂತೇಳಿ, ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಅಂತೇಳಿ, ಮತ್ತದಾದ್ಮೇಲೆ 5ನೇದು ಕ್ಯಾಶ್ ಫ್ಲೋ ಗ್ರೋತ್ ರೇಟ್, ಮತ್ತೆ 6ನೇದು ಮಾರ್ಕೆಟ್ ಎಕ್ಸ್ಪಾನ್ಷನ್ ಪ್ಲಾನ್ಸ್. ಇವತ್ತು ನಾವು ಈ ಮೊದಲನ 3ನ ಡಿಸ್ಕಸ್ ಮಾಡೋಣ: ಸೇಲ್ಸ್ ಗ್ರೋತ್ ರೇಟ್, ಅರ್ನಿಂಗ್ಸ್ ಗ್ರೋತ್ ರೇಟ್, ಮತ್ತೆ ಪ್ರಾಫಿಟ್ ಗ್ರೋತ್ ರೇಟ್. ಅದರಲ್ಲಿ ಮೊದಲನೇದು ಸೇಲ್ಸ್ ಗ್ರೋತ್ ರೇಟ್. ಸೇಲ್ಸ್ ಗ್ರೋತ್ ರೇಟ್ ಅಂತಂದ್ರೆ ಏನು ಅಂತಂದ್ರೆ, ಇದು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇನ್ ಕಂಪನಿ ಸೇಲ್ಸ್. ಅಂದ್ರೆ ಈಗ ನಾವು ಕ್ವಾರ್ಟರ್ ಟು ಕ್ವಾರ್ಟರ್ ತಗೊಂಡಾಗ ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ ಎಷ್ಟು ಸೇಲ್ಸ್ ಇತ್ತು, ಈ ಕ್ವಾರ್ಟರ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ, ಅದ್ರದ್ದು ಪರ್ಸೆಂಟೇಜ್ ನ ನಾವು ಸೇಲ್ಸ್ ಗ್ರೋತ್ ರೇಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನಾವು ಇಯರ್ ಟು ಇಯರ್ ನೋಡ್ಬೋದು, ಮಂತ್ ಟು ಮಂತ್ ನೋಡ್ಬೋದು, ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ನೋಡ್ಬೋದು. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇಲ್ಲ ಕ್ವಾರ್ಟರ್ ಟು ಕ್ವಾರ್ಟರ್ ನೋಡ್ತಾರೆ, ಇಲ್ಲ ಇಯರ್ ಟು ಇಯರ್ ನಮ್ಗೆ ಸೇಲ್ಸ್ ಗ್ರೋತ್ ರೇಟ್ ನೋಡ್ತಾರೆ. ಕ್ವಾರ್ಟರ್ ಅಲ್ಲಿ ಈಗ 4 ಕ್ವಾರ್ಟರ್ ಇರುತ್ತೆ ವರ್ಷದಲ್ಲಿ. ಅದ್ರಲ್ಲಿ ಒಂದು ಕ್ವಾರ್ಟರ್ ಏನಾದ್ರು ಸ್ವಲ್ಪ ಅವ್ರಿಗೆ ಡ್ರಾಬ್ಯಾಕ್ಸ್ ಆಗಿ ಒಂದು ಇದರಲ್ಲಿ ಕಡಿಮೆ ಆಗಿದ್ರು ಆನ್ಯುಯಲ್ ಸೇಲ್ಸ್ ಗ್ರೋತ್ ರೇಟ್ ನೋಡಿದಾಗ ಅದು ಅಲ್ಲಿ ಕಾಂಪನ್ಸೇಟ್ ಆಗಿರ್ಬೇಕು. ಅಂದ್ರೆ ನಮ್ಗೆ ಒಟ್ಟಾರೆ ಏನ್ ಹೇಳೋದಂತಂದ್ರೆ, ಈ ಸೇಲ್ಸ್ ಗ್ರೋತ್ ರೇಟ್ ನಾವೇನ್ ನೋಡ್ತೀವಿ, ಯಾವ ಕ್ವಾರ್ಟರ್ ಟು ಕ್ವಾರ್ಟರ್ ನೋಡ್ತೀವಿ ಅಥವಾ ಇಯರ್ ಟು ಇಯರ್ ನೋಡ್ತೀವಿ, ಇದು ಇನ್ಕ್ರೀಸ್ ಆಗ್ಬೇಕು ಅಥವಾ ಕಾನ್ಸ್ಟೆಂಟ್ ಆಗಿರ್ಬೇಕು. ಇದು ನಮ್ಗೆ ಅವ್ರದ್ದು ಏನಂತಂದ್ರೆ, ಒಂದು ಮೇಲ್ನೋಟಕ್ಕೆ ಆ ಸ್ಟಾಕ್ದು ನಮ್ಗೆ ಪೊಟೆನ್ಶಿಯಲ್ ನಮ್ಗೆ ಅರ್ಥ ಆಗುತ್ತೆ. ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ, ಮತ್ತೆ ಎಕ್ಸ್ಪಾನ್ಷನ್ಗೆ ಅವಕಾಶ ಇದೆಯಾ, ಈ ತರದ್ನೆಲ್ಲ ನಾವು ಈ ಸೇಲ್ಸ್ ಗ್ರೋತ್ ರೇಟ್ ನ ನೋಡ್ಕೊಂಡು ಡಿಸೈಡ್ ಮಾಡ್ಬೋದು ಅಥವಾ ಅಕ್ಸೆಸ್ ಮಾಡ್ಬೋದು ಅಂತೇಳಿ ನಾವು ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಇದೇನ್ ಸೋರ್ಸ್ ಇರುತ್ತೆ ಅಂತಂದ್ರೆ, ಅವರು ಎಷ್ಟು ಚೆನ್ನಾಗಿ ರೆವಿನ್ಯೂನ ಜನರೇಟ್ ಮಾಡ್ತಾ ಇದಾರೆ, ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆಯಾ ರೆವಿನ್ಯೂ, ಮತ್ತೆ ಕನ್ಸಿಸ್ಟೆಂಟ್ ಪಾಸಿಟಿವ್ ಗ್ರೋತ್ ಇದೆಯಾ ಅನ್ನೋದನ್ನ ನಾವು ಇದನ್ನ ನೋಡ್ಬೇಕಾಗತ್ತೆ. ಮತ್ತೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಬಿಸ್ನೆಸ್ ನ ಈ ಸೇಲ್ಸ್ ಗ್ರೋತ್ ರೇಟ್ ಚೆನ್ನಾಗಿದ್ರೆ ಎಕ್ಸ್ಪಾನ್ಷನ್ಗೆ ಅವಕಾಶ ಇರುತ್ತೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಮತ್ತೆ ಕಂಪ್ನೀಸ್ ಯಾವ ರೀತಿ ಇದನ್ನ ತಗೊಳ್ತಾರೆ ಅಂತಂದ್ರೆ, ಅವ್ರ ಸೇಲ್ಸ್ ಗ್ರೋತ್ ರೇಟ್ ನ ಅವರು ಮುಂದೆ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಅಥವಾ ಮುಂದೆ ರೆವಿನ್ಯೂ ಜನರೇಟ್ ಮಾಡೋದಕ್ಕೆ, ಅವ್ರ ಪ್ಲಾನ್ ನ ಬಡ್ಜೆಟ್ ಮಾಡೋದಕ್ಕೆ, ಈ ತರ ಸ್ಟ್ರಾಟಜಿಸ್ ಮಾಡೋದಕ್ಕೆ, ಮತ್ತೆ ರಿಸೋರ್ಸ್ ಅಲೋಕೇಶನ್ಸ್, ಈ ತರದಕ್ಕೆಲ್ಲಾನು ಅವರು ಈ ಸೇಲ್ಸ್ ಗ್ರೋತ್ ರೇಟ್ ನ ಅವರು ಒಂದು ಪ್ರಿಡಿಕ್ಷನ್ ಆಗಿ, ಅಂದ್ರೆ ಇದನ್ನ ಇಟ್ಕೊಂಡು ಮುಂದೆದ್ನ
ರೆವಿನ್ಯೂ ಇರ್ಬೋದು ಅಥವಾ ಬಡ್ಜೆಟ್ ಇರ್ಬೋದು, ಎಕ್ಸ್ಪ್ಯಾನ್ಷನ್ ಇರ್ಬೋದು, ಸ್ಟ್ರಾಟಜೀಸ್ ಇರ್ಬೋದು, ಮತ್ತೆ ರಿಸೋರ್ಸ್ ಅಲೋಕೇಶನ್ ಇರ್ಬೋದು, ಇದನ್ನ ಪ್ಲಾನ್ ಮಾಡ್ತಾರೆ. ಈ ಸೇಲ್ಸ್ ಗ್ರೋತ್ ರೇಟ್ ನ ಬೇಸ್ ಆಗಿ ಇಟ್ಕೊಂಡು ಮುಂದೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಪ್ಲಾನ್ ಮಾಡ್ತಾರೆ. ಮತ್ತೆ ಇನ್ವೆಸ್ಟರ್ಸ್ ಯಾವ ರೀತಿ ನೋಡ್ತಾರೆ ಅಂತಂದ್ರೆ, ಹೈಯರ್ಸ್ ಗ್ರೋತ್ ರೇಟ್ ಇದ್ರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಡಿಮ್ಯಾಂಡ್ ಇದೆ, ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಇದೆ, ಮತ್ತೆ ಪ್ರಾಫಿಟಬಿಲಿಟಿಗೆ ಪೊಟೆನ್ಶಿಯಲ್ ಇದೆ ಅಂತೇಳಿ, ಮತ್ತೆ ಓವರ್ ಆಲ್ ಒಂದು ಕಂಪ್ನಿದು ಅದು ಗುಡ್ ಕಂಪ್ನಿ ಅಥವಾ ಆ ಬಿಸ್ನೆಸ್ ಚೆನ್ನಾಗಿದೆ, ಅಲ್ಲಿ ಗ್ರೋತ್ಗೆ ಅವಕಾಶ ಇದೆ ಅಂತೇಳಿ ನಾವು ನೋಡ್ಬೇಕಾಗ್ತದೆ. ಮತ್ತೆ ನಾಲ್ಕನೇದು, ಇದನ್ನ ಗ್ರೋತ್ ರೇಟ್, ಸೇಲ್ಸ್ ಗ್ರೋತ್ ರೇಟ್ ಏನಿದೆ, ಇದನ್ನ ಸಿಮಿಲರ್ ಇಂಡಸ್ಟ್ರೀಸ್ ಅಲ್ಲಿ ಇರ್ತಕ್ಕಂಥ ಕಂಪ್ನೀಸ್ಗೆ ನಾವು ಕಂಪೇರ್ ಮಾಡಿದಾಗ ಅದು ಯಾವ ಒಂದು ನಮ್ಗೆ ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಈ ಉದಾಹರಣೆಗೆ ನಾವು ಒಂದು ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಇದೀವಿ ಅಂತ ಇಟ್ಕೊಳ್ಳಿ. ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಎ ಕಂಪ್ನಿ ಯಾವುದೋ ಒಂದು, ಅವ್ರದ್ದು ಸೇಲ್ಸ್ ಗ್ರೋತ್ ರೇಟ್ ಒಂದು 40% ಇದೆ ಅಥವಾ 50% ಇದೆ ಅಂತ ಇಟ್ಕೊಂಡ್ರೆ, ಇನ್ನೊಂದು ಕಂಪ್ನಿದ್ ಯಾವ ರೀತಿ ಇದೆ ಅಂತ ನೋಡ್ಬೇಕಾಗತ್ತೆ. ಆ ಇನ್ನೊಂದು ಕಂಪ್ನಿದ್ಗೂ 40 ಸರೌಂಡಿಂಗ್ಸ್ ಇದ್ರೆ ಅವೆರಡರಲ್ಲಿ ನಾವು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅಲ್ಲಿ ಕಂಪೇರ್ ಮಾಡಿ ಅದನ್ನ ಚೂಸ್ ಮಾಡುವಂತದ್ದು ಇರುತ್ತೆ. ಆದ್ರೆ ಇನ್ನೊಂದು ಕಂಪ್ನಿದು ಅವ್ರದ್ದು 80% ಅಥವಾ 120% ಈ ತರ ಜಾಸ್ತಿ ಇದ್ದಷ್ಟು, 1 ಟೈಮ್ಸ್ ಅಥವಾ 2 ಟೈಮ್ಸ್ ಜಾಸ್ತಿ ಇದೆ ಒಂದು ಕಂಪ್ನಿಗಿನ ಅಂತಂದ್ರೆ, ನಾವು ಅವಾಗ ಅದನ್ನ ಅದನ್ನೇ ಅಡ್ವಾಂಟೇಜ್, ಆ ಕಂಪ್ನಿ ಚೆನ್ನಾಗಿದೆ ಕಂಪೇರ್ ಟು ಈ ಕಂಪ್ನಿ ಅಂತೇಳಿ ನಾವು ಆ ಕಂಪ್ನಿದು ಬೇರೆ ಪ್ಯಾರಾಮೀಟರ್ಸ್ ನ ನೋಡಿ ಸ್ಟಡಿ ಮಾಡಿ ಅದನ್ನ ಚೂಸ್ ಮಾಡುವಂತ ಒಂದು ಸಂದರ್ಭ ಬರುತ್ತೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಈ ಸೇಲ್ಸ್ ಗ್ರೋತ್ ರೇಟ್ ನ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, ಇದು ಸಿಂಪಲ್ ಆಗಿದೆ. ಅಂದ್ರೆ ನಾವು ಈ ಪೀರಿಯಡ್, ಇವಾಗ ನಾವು ಒಂದು ಕ್ವಾರ್ಟರ್ ತಗೊಂತೀವಿ ಅಂತಂದ್ರೆ, ಈ ಕ್ವಾರ್ಟರ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಮೈನಸ್ ಪ್ರೀವಿಯಸ್ ಕ್ವಾರ್ಟರ್ಸ್ ಡಿವೈಡೆಡ್ ಬೈ ಪ್ರೀವಿಯಸ್ ಕ್ವಾರ್ಟರ್ಸ್ ಇಂಟು 100% ನ ತಗೊಂಡಾಗ ನಮ್ಗೆ ಅದು ಸೇಲ್ಸ್ ಗ್ರೋತ್ ರೇಟ್ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ಯಾರಾಮೀಟರ್ ಈ ಗ್ರೋತ್ ಮೆಜರ್ಸ್ ಅಲ್ಲಿ ಅರ್ನಿಂಗ್ಸ್ ಗ್ರೋತ್ ರೇಟ್ ಅಂತೇಳಿ. ಇದು ಏನಂತಂದ್ರೆ, ಕಂಪ್ನಿದು ಒಂದು ಪೀರಿಯಡ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ ಅಂತೇಳಿ ನಾವು ಅವ್ರದ್ದು ಅರ್ನಿಂಗ್ಸ್ ಏನಿದೆ ಅಂತೇಳಿ ತಿಳ್ಕೊಂತೀವಿ. ಮತ್ತೆ ಅದು ಯಾವ ರೀತಿ ಗ್ರೋತ್ ಆಗ್ತಾ ಇದೆ ಅಂತೇಳಿ. ಅಂದ್ರೆ ಈಗ ಉದಾಹರಣೆಗೆ ನಮ್ಗೆ ಈ ಕ್ವಾರ್ಟರ್ ಅಲ್ಲಿ ಒಂದು 10 crores ಬಂದಿತ್ತು ಪ್ರಾಫಿಟ್, ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ನಮ್ಗೆ 12 crores ಬಂತಂದ್ರೆ ಅದು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್, ಅದು 20% ಇನ್ಕ್ರೀಸ್ ಅಂತ ಹೇಳಿ ನಾವು ತಗೋಬೇಕಾಗುತ್ತೆ. ಅದೇ ರೀತಿ ಈ ಹೈಯರ್ ಅರ್ನಿಂಗ್ ಗ್ರೋತ್ ರೇಟ್ ಏನ್ ಸೂಚಿಸುತ್ತೆ ಅಂತಂದ್ರೆ, ಅವ್ರದ್ದು ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿದೆ, ಮತ್ತೆ ಬಿಸ್ನೆಸ್ ಸ್ಟ್ರಾಟಜೀಸ್ ಚೆನ್ನಾಗಿದಾವೆ, ಮತ್ತೆ ಮಾರ್ಕೆಟ್ ಪೊಸಿಷನ್ ಕೂಡ ಚೆನ್ನಾಗಿದೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಅವ್ರದ್ದು ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದ್ರೆ ಓವರ್ ಸೆವರಲ್ ಪೀರಿಯಡ್ಸ್, ಅಂದ್ರೆ ಇವಾಗ ಸುಮಾರು ಒಂದು 5-6 ಕ್ವಾರ್ಟರ್ ಅಥವಾ 7-8 ಕ್ವಾರ್ಟರ್ ಅಲ್ಲಿ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇದೆ ಅವ್ರದ್ದು ಅರ್ನಿಂಗ್ಸ್ ಗ್ರೋತ್ ರೇಟ್ ಅಂತಂದ್ರೆ, ಅದು ಕಂಪ್ನಿ ಎಬಿಲಿಟಿ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ನ ಜನರೇಟ್ ಮಾಡೋವಂಥದಕ್ಕೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಮತ್ತೆ ಈ ಟ್ರೆಂಡ್ ಇದೇನಿದೆ, ಯಾವ್ದು ಇನ್ಕ್ರೀಸಿಂಗ್ ಗ್ರೋತ್ ರೇಟ್, ಅರ್ನಿಂಗ್ಸ್ ಗ್ರೋತ್ ರೇಟ್ ಏನಿದೆ ತುಂಬಾ ಸೆವರಲ್ ಪೀರಿಯಡ್ಸ್ ಅಲ್ಲಿ ಅಂದ್ರೆ ಕ್ವಾರ್ಟರ್ ಅಲ್ಲಿ, ಅದನ್ನ ಮಾರ್ಕೆಟ್ ಅಂದ್ರೆ ಇನ್ವೆಸ್ಟರ್ಸ್ ಅದಕ್ಕೆ ತುಂಬಾ ಅಟ್ರಾಕ್ಟ್ ಆಗ್ತಾರೆ, ಅದು ಮತ್ತೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಕೊಡುತ್ತೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಈ ಕಂಪ್ನಿದು ಸ್ಟ್ರಾಂಗ್ ಗ್ರೋತ್ ರೇಟ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಅವ್ರು ಬೇರೆ ಕಾಂಪಿಟೇಟರ್ಸ್ ಏನಿರ್ತಾರೆ ಅವ್ರನ್ನ ಅಂದ್ರೆ ಅವ್ರನ್ನ ಹಿಂದಿಕ್ಕಿ ಮುಂದೆ ಹೋಗುತ್ತೆ ಅಂತೇಳಿ, ಔಟ್ ಪರ್ಫಾರ್ಮ್ ಮಾಡುತ್ತೆ ಅಂತಂದ್ರೆ ಅವ್ರನ್ನ ಹಿಂದಿಕ್ಕಿ ಮುಂದೆ ಹೋಗುತ್ತೆ. ಆಗ ಇನ್ವೆಸ್ಟರ್ಸ್ ಏನಾಗ್ತಾರೆ, ಅವ ಇನ್ನೊಂದು ಇವ್ರ ಕಾಂಪಿಟೇಟರ್ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅದನ್ನ ಬಿಟ್ಟು ಇದಕ್ಕೆ ಜಾಯಿನ್ ಆಗುವಂತ ಚಾನ್ಸಸ್, ಅಂದ್ರೆ ಇದಕ್ಕೆ ಇನ್ವೆಸ್ಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಯಾರು ಯಾವ ಕಂಪ್ನಿನ ಬಿಡ್ತಾರೆ ಅದು ಬಿದ್ದೋಗುತ್ತೆ. ಇವ್ರು ಯಾವ ಕಂಪ್ನಿಗೆ ಜಾಯಿನ್ ಅಂದ್ರೆ ಇನ್ವೆಸ್ಟ್ ಮಾಡ್ತಾರೆ ಆ ಕಂಪ್ನಿದು ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೆ. ಇದನ್ನ ಯಾವಾಗ ಮಾಡ್ತಾರೆ ಅಂತಂದ್ರೆ, ಈ ಅರ್ನಿಂಗ್ ಗ್ರೋತ್ ರೇಟ್ ಏನಿದೆ ಇದು ತುಂಬಾ ಸ್ಟ್ರಾಂಗ್ ಇದೆ ಅವ್ರ ಕಾಂಪಿಟೇಟರ್ಸ್. ನಾನು ಅವಾಗ್ಲೇ ಒಂದು ಉದಾಹರಣೆ ಕೊಟ್ಟೆ, 40% ಇದೆ ಯಾವ್ದೋ ಒಂದು ಎಕ್ಸ್ ಕಂಪ್ನಿದು ಅಂತಂದ್ರೆ, ಇನ್ನೊಂದು ಕಂಪ್ನಿದು ಯಾವ್ದೋ 120 ಇದೆ ಅಂತಂದ್ರೆ, ಅವ್ರು ಅವಾಗ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಈ 40% ಇರೋ ಕಂಪ್ನಿಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅದನ್ನ ಬಿಟ್ಟು ಅವರು 120% ಇರ್ತಕ್ಕಂಥ ಸ್ಟಾಕಿಗೆ ಇನ್ವೆಸ್ಟ್ ಮಾಡ್ತಾರೆ. ಆಗ ಆಟೋಮೆಟಿಕ್ ಆಗಿ ಪ್ರೈಸ್ ನಮ್ದು ಮೇಲೆ ಹೋಗುತ್ತೆ, ಅಂದ್ರೆ ಇನ್ಕ್ರೀಸ್ ಆಗುತ್ತೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ, ನಾವು ಅವಾಗ್ಲೇನೆ ಹೇಳ್ದಂಗೆ
ಎಫೆಕ್ಟಿವ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಸ್ಟ್ರಾಟಜೀಸ್ ಅದೆಲ್ಲ ಇದೆ. ಅದೇ ತರ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಎಲ್ಲಿ ಅವರು ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಕಾಸ್ಟ್ ಕಂಟ್ರೋಲ್ ಮಾಡ್ತಾರೆ. ಮೇನ್ ಯಾವ್ದೇ ಒಂದು ಬಿಸ್ನೆಸ್ ಅಲ್ಲಿ ಆಗ್ಲಿ, ನಾವು ಪ್ರೊಡಕ್ಷನ್ ಕಾಸ್ಟ್ ಅಥವಾ ನಮ್ದು ಏನಿದೆ ಮ್ಯಾನೇಜ್ಮೆಂಟ್ ಕಾಸ್ಟ್ ಏನಿದೆ, ಅಂದ್ರೆ ಲೈಕ್ ಆಪರೇಟಿಂಗ್ ಕಾಸ್ಟ್, ಅದನ್ನ ಕಂಟ್ರೋಲ್ ಮಾಡಿದ್ರೆ ರೆವಿನ್ಯೂ ಜನರೇಟ್ ಆಗೇ ಆಗುತ್ತೆ, ಅಂದ್ರೆ ಜಾಸ್ತಿ ಆಗೇ ಆಗುತ್ತೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಇದು ಅರ್ನಿಂಗ್ಸ್ ಗ್ರೋತ್ ರೇಟ್ ಏನ ತೋರಿಸುತ್ತೆ ಅಂತಂದ್ರೆ ಅವ್ರದ್ದು ಮ್ಯಾನೇಜ್ಮೆಂಟ್ ಈ ಆಸ್ಪೆಕ್ಟ್ ಅಲ್ಲಿ, ಅಂದ್ರೆ ಕಾಸ್ಟ್ ಕಂಟ್ರೋಲ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಹಾಗಾಗಿ ಅವ್ರದ್ದು ರೆವಿನ್ಯೂಸ್ ಜಾಸ್ತಿ ಇದೆ ಅಂತೇಳಿ ನಾವು ತಿಳ್ಕೊಬೇಕು. ಅರ್ನಿಂಗ್ಸ್ ಗ್ರೋತ್ ರೇಟ್ ನ ಯಾವ ರೀತಿ ಕಂಡುಹಿಡಿತೀವಿ ಅಂತಂದ್ರೆ, ಸಿಮಿಲರ್ ಟು ಸೇಲ್ಸ್ ಅಲ್ಲಿ ಕರೆಂಟ್ ಅರ್ನಿಂಗ್ಸ್ ಅಂದ್ರೆ ಈ ಕ್ವಾರ್ಟರ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಇದೆ, ಮತ್ತೆ ಮೈನಸ್ ಪ್ರೀವಿಯಸ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ಪ್ರೀವಿಯಸ್ ಅರ್ನಿಂಗ್ಸ್ ಇಂಟು 100% ಮಾಡಿದ್ರೆ ನಮ್ಗೆ ಅರ್ನಿಂಗ್ಸ್ ಗ್ರೋತ್ ರೇಟ್ ಬರುತ್ತೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಮೂರನೇ ಪ್ಯಾರಾಮೀಟರ್ ಬಂದ್ಬಿಟ್ಟು ಪ್ರಾಫಿಟ್ ಗ್ರೋತ್ ರೇಟ್ಸ್ ಅಂತ ಹೇಳಿ. ಅಂದ್ರೆ ಮೊದಲನೇದು ಸೇಲ್ಸ್ ಗ್ರೋತ್ ರೇಟ್, ಎರಡನೇದು ಅರ್ನಿಂಗ್ಸ್ ಗ್ರೋತ್ ರೇಟ್, ಇದು ಪ್ರಾಫಿಟ್ ಗ್ರೋತ್ ರೇಟ್. ಇದೇನಂತಂದ್ರೆ ಆ ಪ್ರಾಫಿಟ್ ಮಾರ್ಜಿನ್, ಈಗ ಸೇಲ್ಸ್ ಅಂದ್ರೆ ಟೋಟಲ್ ಎಷ್ಟು ಸೇಲ್ಸ್ ಆಗಿದೆ ಅಂತ ಹೇಳಿ ಅದ್ರದ್ದು ಸೇಲ್ಸ್ ಗ್ರೋತ್ ರೇಟ್, ಅದು ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇರ್ಬೇಕು. ಅರ್ನಿಂಗ್ಸ್ ಅಂತಂದ್ರೆ ಆ ಸೇಲ್ಸ್ ಇಂದ ಬಂದಿರ್ತಕ್ಕಂಥ ರೆವಿನ್ಯೂ. ಪ್ರಾಫಿಟ್ ಅಂತಂದ್ರೆ ಆ ಅರ್ನಿಂಗ್ಸ್ ಏನ್ ಬಂದಿದೆ ಅದರಲ್ಲಿ ನಾವು ಕಾಸ್ಟ್ ಎಲ್ಲ ಮೈನಸ್ ಮಾಡಿ ಉಳಿಕೆ ಅಮೌಂಟ್ ನ ನಾವು ಪ್ರಾಫಿಟ್ ಅಂತೇಳಿ ತಗೋಬೇಕಾಗತ್ತೆ. ಈ ಪ್ರಾಫಿಟ್ ಕೂಡ ಇದು ಏನ್ ಸೂಚಿಸುತ್ತೆ ಅಂತಂದ್ರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇನ್ ಕಂಪನೀಸ್ ಪ್ರಾಫಿಟ್, ಅಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಎಷ್ಟು ಬಂದಿತ್ತು, ಈ ಕ್ವಾರ್ಟರ್ ಎಷ್ಟು ಬಂದಿತ್ತು, ಅದು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅನ್ನೋದನ್ನ ಗ್ರೋತ್ ರೇಟ್ ಅಂತ ಹೇಳಿ ನಾವು ಸೂಚಿಸ್ತೀವಿ. ಈಗ ಉದಾಹರಣೆ ನಾವು ಗ್ರೋತ್ ರೇಟ್ ನಾವು ಯಾವಾಗಿಂದ ಎಲ್ಲ ಬರೀ ಪಾಸಿಟಿವ್ ಅಲ್ಲೇ ಜಾಸ್ತಿ ಆದ್ರೆ ಅಂತಾನೆ ಹೇಳ್ಕೊಂಡ್ ಬರ್ತಾ ಇದೀನಿ. ಉದಾಹರಣೆ ನೆಗೆಟಿವ್ ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಅದು ಕೂಡ ಪರ್ಸೆಂಟೇಜ್ ಕೂಡ ನೆಗೆಟಿವ್ ಅಲ್ಲಿ ಇರುತ್ತೆ. ಉದಾಹರಣೆಗೆ ಇರ್ಬೇಕು ಅಂತಂದ್ರೆ ಒಂದು 20 crores ಪ್ರಾಫಿಟ್ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ ಅದು ನಮ್ಗೆ ಒಂದು 24 ಇದನ್ನ ಕ್ರೋರ್ನ ಪ್ರಾಫಿಟ್ ಮಾಡಿದ್ರೆ ಈ ಕ್ವಾರ್ಟರ್ಗೆ ನಾವು ಗ್ರೋತ್ ರೇಟ್ ನಾವು -20% ಅಂತ ತಗೋಬೇಕಾಗತ್ತೆ. ಹಾಗಾಗಿ ನಾವು ಯಾವ್ದನ್ನೇ ಕ್ಯಾಲ್ಕುಲೇಟ್ ಮಾಡಿದ್ರು ಆ ಗ್ರೋತ್ ರೇಟ್ ಏನಿದೆ ಅದು ಪಾಸಿಟಿವ್ ಅಲ್ಲಿ ಇರ್ಬೇಕು, ಮತ್ತೆ ಇನ್ಕ್ರೀಸ್ ಆಗ್ತಾ ಇರ್ಬೇಕು. ಅದು ಆಗ ನಮ್ಗೆ ಗುಡ್ ಸೈನ್ ಅಂತೇಳಿ ನಾವು ತಗೊಂತೀವಿ. ಅದೇ ರೀತಿ ಪ್ರಾಫಿಟ್ ಕೂಡ ನಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಅಂದ್ರೆ ಆ ಕಳೆದ ಕ್ವಾರ್ಟರ್ಗಿನ ಈ ಕ್ವಾರ್ಟರ್ ಅಥವಾ ಇಯರ್ ಟು ಇಯರ್ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಕಳೆದ ಇಯರ್ಗಿನ ಈ ಇಯರ್ ನಮ್ಗೆ ಪ್ರಾಫಿಟ್ ಗ್ರೋತ್ ರೇಟ್ ಇನ್ಕ್ರೀಸ್ ಆಗ್ತಾ ಇರ್ಬೇಕು. ಅವಾಗ ನಮ್ಗೆ ಈ ಆ ಕಂಪ್ನಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಸೂಕ್ತ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಇದು ಪ್ರಾಫಿಟ್ ಮಾರ್ಜಿನ್ ಏನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಅವ್ರದ್ದು ಎಫಿಷಿಯನ್ಸಿ, ಆಪರೇಷನ್ಸ್ ಅಲ್ಲಿ ಅವ್ರದ್ದು ಎಫಿಷಿಯನ್ಸಿ, ಕಾಸ್ಟ್ ಕಂಟ್ರೋಲ್, ಮತ್ತೆ ಮಾರ್ಜಿನ್ ಜಾಸ್ತಿ ಇರ್ತಕ್ಕಂಥ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೊಸದಾಗಿ, ಅಥವಾ ಅವ್ರದ್ದು ಕಂಪ್ನೀಸ್ ಏನ್ ಪ್ರಾಡಕ್ಟ್ ಇದೆ ಅಥವಾ ಸರ್ವಿಸ್ ಇದೆ ಅದ್ರದ್ದು ಸ್ವಲ್ಪ ಕಾಸ್ಟ್ ಇನ್ಕ್ರೀಸ್ ಮಾಡಿ ಮಾರ್ಜಿನ್ ಪರ್ಸೆಂಟೇಜ್ ಏನಿದೆ ಅದನ್ನ ಜಾಸ್ತಿ ಮಾಡ್ಕೊಂಡಾಗ ಇವ್ರಿಗೆ ಪ್ರಾಫಿಟ್ ಗ್ರೋತ್ ರೇಟ್ ಬರುತ್ತೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಎಲ್ಲಿ ಒಂದು ಆಪರೇಷನ್ಸ್ ಅಲ್ಲಿ ಕಾಸ್ಟ್ ಕಂಟ್ರೋಲ್, ಮತ್ತೆ ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಮಾಡೋದು ಅಥವಾ ಹೈಯರ್ ಮಾರ್ಜಿನ್ ಇರತಕ್ಕಂಥ ಪ್ರಾಡಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡೋದು, ಹೊಸ ಪ್ರಾಡಕ್ಟ್ಸ್ ನ ಈ ರೀತಿ ಮಾಡಿದಾಗ ಅವ್ರಿಗೆ ಪ್ರಾಫಿಟ್ ಬರುತ್ತೆ. ಬಟ್ ಅದಕ್ಕೆ ತಕ್ಕನಾಗಿ ಅದಕ್ಕೆ ಸೇಲ್ಸ್ ಆಗ್ಬೇಕು. ಇವ್ರು ಉದಾಹರಣೆಗೆ ನಾವು ಹೈಯರ್ ಪ್ರಾಫಿಟ್ ಗ್ರೋತ್ ರೇಟ್ ಬೇಕು ಅಂತೇಳಿ ಒಂದು ಯಾವ್ದೋ ಒಂದು ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಮಾಡಿದ್ರೆ ಅದು ಸೇಲ್ ಡೌನ್ ಆದ್ರೆ ಅಗೇನ್ ಅದು ಪ್ರಾಫಿಟ್ ಗ್ರೋತ್ ಅಂತ ಆಗಲ್ಲ. ಹಾಗಾಗಿ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗ್ಬೇಕು, ಮತ್ತೆ ಪ್ರಾಫಿಟ್ ಕಾಸ್ಟ್ ಜಾಸ್ತಿ ಮಾಡಿದಾಗ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಸಿಗುತ್ತೆ, ಹಾಗಾಗಿ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಇನ್ನೊಂದೇನಂದ್ರೆ ಅಂದ್ರೆ ಅದು ನಾವು ಅವಾಗ್ಲೇ ಹೇಳ್ದಂಗೆ ಆ ಕಾಸ್ಟ್ ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇದಾರೆ. ಈಗ ಆ ಕಂಪ್ನಿ ಮ್ಯಾನೇಜ್ಮೆಂಟ್ ಏನಿದೆ ಆ ಕಂಪ್ನಿ ಮ್ಯಾನೇಜ್ಮೆಂಟ್ ಕಾಸ್ಟ್ ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿದಾಗ ನಮ್ಗೆ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಹೈಯರ್ ಪ್ರೈಸ್ ಫಾರ್ ಇಟ್ಸ್ ಪ್ರಾಡಕ್ಟ್ಸ್, ಅಂದ್ರೆ ಪ್ರಾಡಕ್ಟ್ಸ್ ಗೆ ಮತ್ತೆ ಸರ್ವಿಸಸ್ ಗೆ ಜಾಸ್ತಿ ಪ್ರೈಸ್ ನ ಇಟ್ಟಾಗ ಅವಾಗ್ಲೂ ಕೂಡ ಇದಾಗುತ್ತೆ, ಪ್ರಾಫಿಟ್ ಗ್ರೋತ್ ರೇಟ್ ಜಾಸ್ತಿ ಆಗುತ್ತೆ. ಮತ್ತೆ ಇದೇನಂತಂದ್ರೆ ಒಂದು ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಇದನ್ನ ಒಂದು ನಾವು ಬಾಟಮ್ ಲೈನ್ ತರ ತಗೊಂತೀವಿ. ಅಂದ್ರೆ ಪೊಟೆನ್ಶಿಯಲ್ ಆಗಿ ರಿಟರ್ನ್ಸ್ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ ಇನ್ವೆಸ್ಟರ್ಸ್ಗೆ. ಪ್ರಾಫಿಟ್ ಗ್ರೋತ್ ರೇಟ್ ಜಾಸ್ತಿ ಇದ್ದಷ್ಟು ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ ಇನ್ವೆಸ್ಟರ್ಸ್ಗೆ ಒಳ್ಳೆ ರಿಟರ್ನ್ ಕೊಡುವಂತ ಚಾನ್ಸಸ್. ನೆಕ್ಸ್ಟ್ ಈ ಪ್ರಾಫಿಟ್ ಮಾರ್ಜಿನ್ ಕ್ವಾರ್ಟರ್ ಟು ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾ ಇದ್ರೆ ಅದೇ ರೈಸಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತಂದ್ರೆ ಇದು ಆಪರೇಷನ್ಸ್ ತುಂಬಾ ಎಫಿಷಿಯಂಟ್ ಆಗಿದ್ದಾವೆ, ಮತ್ತೆ ಇವರು ಬಿಸ್ನೆಸ್ ನ ಸ್ಕೇಲ್ ಮಾಡಿ
ಆ ಆ, ಅಂದ್ರೆ ಬಿಸ್ನೆಸ್ ನ ಸ್ಕೇಲ್ ಮಾಡ್ತಾರೆ, ಬಟ್ ಕಾಸ್ಟ್ ನ ಕಡಿಮೆ ಮಾಡ್ತಾ ಇದಾರೆ ಅಂತ ಹೇಳಿ. ಉದಾಹರಣೆಗೆ ಇವಾಗ ಅವ್ರದ್ದು 100 crores ಇರೋ ಕಂಪ್ನಿನ 200 crores ಮಾಡಿ, ಬಟ್ ಆ 100 crores ಜನರೇಟ್ ಮಾಡೋದಕ್ಕೆ ಅವರು ಏನು ಕಾಸ್ಟ್ ಅಂದ್ರೆ ಆಗ್ತಾ ಇತ್ತು ಆಪರೇಟಿಂಗ್ ಕಾಸ್ಟ್, ಅದನ್ನ 100 crores ಅಂದ್ರೆ ಡಬಲ್ ಮಾಡ್ತಾ ಇರಲ್ಲ, ಅದನ್ನ ಪ್ರಪೋರ್ಷನೇಟ್ ಆಗಿ ಕಡಿಮೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ವಿತೌಟ್ ಇನ್ಕ್ರೀಸ್ ಅದು ಪ್ರಪೋರ್ಷನ್ ಇಟ್ಲಿ ಇನ್ಕ್ರೀಸಿಂಗ್ ಕಾಸ್ಟ್ ಅಂತಂದ್ರೆ, ಆ ಕಾಸ್ಟ್ ನ 100 crores ಜನರೇಟ್ ಮಾಡೋದಕ್ಕೆ ಅವ್ರು ಒಂದು 20 crores ಖರ್ಚು ಮಾಡ್ತಾ ಇದ್ರೆ, 200 crores ನ ಜನರೇಟ್ ಮಾಡೋದಕ್ಕೆ ಅವರು ಒಂದು 30 crores ನ ಜನರೇಟ್ ಮಾಡಿದ್ರೆ ಅದು ಪ್ರಪೋರ್ಷನೇಟ್ ಆಗಿ ಇಲ್ಲ ಅಂತ ಹೇಳಿ. ಅದೇ 40 crores ನ ಜನರೇಟ್ ಮಾಡಿದಾರೆ ಅಂದ್ರೆ ಅಲ್ಲಿ ಅವ್ರ ಪ್ರಾಫಿಟ್ ಅಷ್ಟೇ ಇರುತ್ತೆ. ಈಗ 100 crores ಜನರೇಟ್ ಮಾಡೋದಕ್ಕೆ 20 crores ಖರ್ಚು ಮಾಡಿದ್ದಾರೆ, 200 crores ಜನರೇಟ್ ಮಾಡೋದಕ್ಕೆ 40 crores ನ ಖರ್ಚು ಮಾಡಿದ್ದಾರೆ ಅಂತಂದ್ರೆ ಅದು ಪ್ರಪೋರ್ಷನೇಟ್ಲಿ ಅಲ್ಲೇ ಇರುತ್ತೆ. ಬಟ್ ಅದನ್ನ 20 crores ನ ಕಡಿಮೆ ಖರ್ಚು ಮಾಡಿದ್ರೆ ಆಗ ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಪ್ರಾಫಿಟ್ ಮಾರ್ಜಿನ್ ಸಿಮಿಲರ್ ಟು ಹಿಂದಿಂದು ಪ್ಯಾರಾಮೀಟರ್ಸ್ ತರಾನೇ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ಕರೆಂಟ್ ಪ್ರಾಫಿಟ್ ಮಾರ್ಜಿನ್ ಮೈನಸ್ ಪ್ರೀವಿಯಸ್ ಪ್ರಾಫಿಟ್ ಮಾರ್ಜಿನ್ ಡಿವೈಡೆಡ್ ಬೈ ಪ್ರೀವಿಯಸ್ ಪ್ರಾಫಿಟ್ ಮಾರ್ಜಿನ್ ಇಂಟು 100 ಅಂತೇಳಿ ಮಾಡಿದಾಗ ನಮ್ಗೆ ಪರ್ಸೆಂಟೇಜ್ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಬರುತ್ತೆ. ಇದು ಒಟ್ಟಾರೆಯಾಗಿ ಈ ಮೂರು ಗ್ರೋತ್ ಮೆಜರ್ಸ್ ಏನಿದೆ ಇದು ನಮ್ಗೆ ಪಾಸಿಟಿವ್ ಅಲ್ಲಿ ಇರ್ಬೇಕು, ಮತ್ತೆ ಇಯರ್ ಟು ಇಯರ್ ಅಥವಾ ಕ್ವಾರ್ಟರ್ ಟು ಕ್ವಾರ್ಟರ್ ಇನ್ಕ್ರೀಸ್ ಆಗ್ಬೇಕು. ಇನ್ಕ್ರೀಸ್ ಆದಾಗ ನಮ್ಗೆ ಆ ಕಂಪ್ನಿ ಹೂಡಿಕೆ ಮಾಡೋದಕ್ಕೆ ಸೂಕ್ತ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ನಾವು ಈ ಹಿಂದಿನ ಎಲ್ಲಾ ತರಗತಿಗಳಲ್ಲಿ ಅಥವಾ ಗುರುಜಿಯವರ ಕ್ಲಾಸ್ಗಳಲ್ಲಿ ತಿಳ್ಕೊಂಡಾಗ ಇದು ಏನು ಅಂತಂದ್ರೆ, ಯಾವುದೇ ಒಂದು ಪ್ಯಾರಾಮೀಟರ್ ನ ನೋಡ್ಬೇಕಾದ್ರೆ ಅದು ನಾವ್ ಏನು ಅನ್ಕೊಂಡಿದ್ವಿ ಅಷ್ಟಿರ್ಬೇಕು. ಅಷ್ಟಿಲ್ಲ ಅಂತಂದ್ರೆ ಆ ನೆಗೆಟಿವ್ ಗೆ ಕಾರಣಗಳನ್ನ ನಾವು ಹುಡುಕ್ಬೇಕಾಗತ್ತೆ. ಏನಕ್ಕೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದ್ರಷ್ಟಿಲ್ಲ ಅಂತ ಅಂದಾಗ ಅದು ಯಾವ ರೀಸನ್ ಇಂದ ಅದು ನೆಗೆಟಿವ್ ಅಲ್ಲಿ ಹೋಗಿದೆ ಅಥವಾ ಹಿಂದೆ ಹೋಗಿದೆ ಅಂತ ತಿಳ್ಕೊಂಡಾಗ ಮಾತ್ರ ನಮ್ಗೆ ಆ ಕಂಪ್ನಿಗೆ ಹೂಡಿಕೆ ಮಾಡ್ಬೋದಾ ಇಲ್ವಾ ಅಂತೇಳಿ ಸೂಕ್ತ ಅಂತೇಳಿ ಗೊತ್ತಾಗುತ್ತೆ. ಇದಿಷ್ಟು ಇವತ್ತಿನ ವಿಚಾರ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಶಿವಮ್ ಗುರೂಜಿ ಅವರಿಗೆ ಮತ್ತು ಶಿವಮ್ ಗುರೂಜಿ ಅವರ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳಿ ಈ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.